ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಜನವರಿ 15 ಮತ್ತು 16ನೇ ದಿನಾಂಕದ ಪ್ರಚಲಿತ ಘಟನೆಗಳನ್ನ ಚರ್ಚೆಯನ್ನ ಮಾಡೋಣ. ವಿಡಿಯೋವನ್ನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆತಂದ್ರ ಲೈಕ್ ಮಾಡ್ರಿ. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾ ಮಿತ್ರರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೇನೆ. ಬನ್ನಿ 15ನೇ ದಿನಾಂಕದ ಪ್ರಚಲಿತ ಘಟನೆಗಳನ್ನ ಈಗ ತಿಳಿಯೋಣ. ಪ್ರಶ್ನೆ ಸಂಖ್ಯೆ 1. ಇಂಡಿಯಾದೊಳಗ ಮಕರ ಸಂಕ್ರಾಂತಿಯನ್ನ ಭಾರತದ ಯಾವ ರಾಜ್ಯದಲ್ಲಿ ಉತ್ತರಾಯಣ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಎಂಬ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ಗುಜರಾತು. ಸೆಕೆಂಡ್ ಒನ್, ಭಾರತೀಯ ಸೇನಾ ದಿನವನ್ನ ಯಾವ ಕಾರಣಕ್ಕಾಗಿ ಅಥವಾ ಏಕೆ ಜನವರಿ 15ರಂದು ಆಚರಣೆಯನ್ನ ಮಾಡಲಾಗ್ತದೆ? ಜನವರಿ 15ರಂದು ಭಾರತೀಯ ಸೇನಾ ದಿನವನ್ನ ಯಾಕೆ ನಾವು ಆಚರಣೆ ಮಾಡ್ತೇವೆ ಅಂತಂದ್ರ, ಭಾರತೀಯ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಅಧಿಕಾರವನ್ನ ಸ್ವೀಕಾರ ಮಾಡಿಕೊಂಡಂತ ದಿನ ಜನವರಿ 15. ಹೀಗಾಗಿ ಆ ಒಂದು ದಿನದ ನೆನಪಿಗಾಗಿ ಭಾರತೀಯ ಸೇನಾ ದಿನಾಚರಣೆಯನ್ನ ಜನವರಿ 15ರಂದು ನಾವೇನ್ ಮಾಡ್ತೀವಿ, ಆಚರಣೆಯನ್ನ ಮಾಡ್ತೀವಿ. ಇಲ್ಲಿ ನೋಡ್ರಿ, 1949 ಜನವರಿ 15ರಂದು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ರವರು ದೇಶದ ಕೊನೆಯ ಬ್ರಿಟಿಷ್ ದಂಡನಾಯಕ ಜನರಲ್ ಸರ್ ಫ್ರಾನ್ಸಿಸ್ ಬೂಚ್ ಅವರಿಂದ ಭಾರತದ ಮೊದಲ ಸೇನಾ ದಂಡಕರಾಗಿ ಅಧಿಕಾರವನ್ನ ಸ್ವೀಕಾರ ಮಾಡುವಂತ ಕೆಲಸವನ್ನು ಯಾರು ಮಾಡ್ತಾರ? ಕಾರ್ಯಪ್ಪ ಮಾಡ್ತಾರ. ಅದು ಯಾವಾಗ? 1949 ಜನವರಿ 15. ಹೀಗಾಗಿ ಆ ಒಂದು ದಿನದ ನೆನಪಿಗಾಗಿ ನಾವೇನ್ ಮಾಡ್ತೀವಿ, ಈ ಭಾರತೀಯ ಸೇನಾ ದಿನವನ್ನ ಆಚರಣೆಯನ್ನ ಮಾಡ್ತೇವೆ. ನೆಕ್ಸ್ಟ್ ಒನ್, ಚಿನ್ಸ್ಕಾರ್ ನದಿ ಅಂತಿಮವಾಗಿ ಯಾವ ಸಮುದ್ರಕ್ಕೆ ಸೇರುವ ನದಿ ವ್ಯವಸ್ಥೆಯ ಭಾಗವಾಗಿದೆ? ಈ ಪ್ರಶ್ನೆ ಯಾಕಂತಂದ್ರ ಈ ನದಿಯ ಬಗ್ಗೆ ಇತ್ತೀಚೆಗೆ ಪತ್ರಿಕೆಯಲ್ಲಿ ವರದಿಯಾಗಿತ್ತು. ಹೀಗಾಗಿ ಪ್ರಶ್ನೆಯನ್ನ ಕೇಳಬಹುದು. ಹೀಗಾಗಿ ಈ ಚಿಸ್ಕಾರ್ ನದಿ ಇದು ಯಾವ ಒಂದು ನದಿ ವ್ಯವಸ್ಥೆಗೆ ಅಂತಿಮವಾಗಿ ಸೇರತ್ತಂತಂದ್ರ ಅರಬ್ಬಿ ಸಮುದ್ರದ ಒಂದು ಭಾಗವಾಗಿ ಕಂಡು ಬರ್ತದೆ. 4. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತ ಚಿನ್ಸ್ಕಾರ್ ನದಿ ಯಾವ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರ್ತದೆ? ಈ ಒಂದು ನದಿಯು ಲಡಾಖ್ ಎಂಬ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರುವಂತ ನದಿ ವ್ಯವಸ್ಥೆ ಆಗಿದೆ. ನೆಕ್ಸ್ಟ್ ಒನ್, ಮಕರ ಸಂಕ್ರಾಂತಿ ಹಬ್ಬವು ಯಾವ ಖಗೋಳ ಘಟನೆಯೊಂದಿಗೆ ಸಂಬಂಧವನ್ನ ಹೊಂದಿದೆ ಎಂಬ ಪ್ರಶ್ನೆ ಇದೆ. ಇದು ಸಂಬಂಧವನ್ನ ಹೊಂದಿರುವುದು ಸೂರ್ಯ ಮಕರ ರಾಶಿಗೆ ಪ್ರವೇಶವನ್ನ ಏನ್ ಹೊಂದನಲ್ಲ ಅದರ ಒಂದಿಗೆ ಇದು ನಿಕಟವಾದ ಸಂಬಂಧವನ್ನ ಹೊಂದಿರುವಂತದ್ದು ಆಗಿದೆ. ನೆಕ್ಸ್ಟ್ ಒನ್, ಪೊಂಗಲ್ ಹಬ್ಬವನ್ನ ಮುಖ್ಯವಾಗಿ ಯಾವ ಒಂದು ರಾಜ್ಯದಲ್ಲಿ ಆಚರಣೆಯನ್ನ ಮಾಡಲಾಗ್ತದೆ? ಇದು ಮಕರ ಸಂಕ್ರಾಂತಿಯ ದಿನದಂದು ಆಚರಣೆ ಮಾಡುವಂತಹ ಒಂದು ಪ್ರಮುಖವಾದಂತಹ ಹಬ್ಬವಾಗಿದೆ. ಈ ಪೊಂಗಲ್ ಹಬ್ಬವನ್ನು ನಾವ್ ಏನ್ ಮಾಡ್ತೀವಿ, ತಮಿಳುನಾಡು ರಾಜ್ಯ ಏನ್ ಮಾಡ್ತದ, ಪ್ರತಿ ವರ್ಷ ಆಚರಣೆ ಮಾಡುವಂತ ಕೆಲಸವನ್ನ ಮಾಡ್ತದೆ. 7th ಒನ್, ಭಾರತೀಯ ಸೇನಾ ದಿನವನ್ನ ಪ್ರತಿ ವರ್ಷ ಯಾವ ದಿನದಂದು ಆಚರಣೆಯನ್ನ ಮಾಡಲಾಗ್ತದ? ಪ್ರಶ್ನೆ ಈಜಿ ಆಗಿದೆ. ಅದಕ್ಕೆ ಉತ್ತರ ಜನವರಿ 15. ಇದನ್ನ 1949ರಲ್ಲಿ ಪ್ರಾರಂಭವನ್ನ ಮಾಡಲಾಯಿತು. ಪ್ರಶ್ನೆ ಸಂಖ್ಯೆ 8. 2026 ಭಾರತೀಯ ಸೇನಾ ದಿನಾಚರಣೆಯ ಮುಖ್ಯ ಕಾರ್ಯಕ್ರಮ ನಡೆದಂತ ನಗರ ಯಾವುದು? ಈ ವರ್ಷದ ಭಾರತೀಯ ಸೇನಾ ದಿನಾಚರಣೆಯ ಕಾರ್ಯಕ್ರಮ ನಡೆದಿರುವಂತಹ ನಗರ ಜೈಪುರ. ನೆಕ್ಸ್ಟ್ ಒನ್, ವಿಕಿಪೀಡಿಯಾ ದಿನವನ್ನ ನಾವು ಯಾವಾಗ ಆಚರಣೆಯನ್ನ ಮಾಡಲಾಗ್ತದೆ? ಅದು ಕೂಡ ಜನವರಿ 15ರಂದು ನಾವೇನ್ ಮಾಡ್ತೀವಿ, ವಿಕಿಪೀಡಿಯಾ ಎಂಬ ದಿನವನ್ನ ಆಚರಣೆಯನ್ನ ಮಾಡ್ತೀವಿ. ಈ ಒಂದು ಏನ್ ದಿನಾಚರಣೆ ಇದೆಯಲ್ಲ,
ಇದು ಉಚಿತ ಆನ್ಲೈನ್ ವಿಶ್ವಕೋಶ ಎಂದೇ ಹೆಸರಾಗಿರುವ ವಿಕಿಪೀಡಿಯಾನ ನಾವೇನ್ ಮಾಡ್ತೀವಿ 2001 ಜನವರಿ 15ರಂದು ಸ್ಥಾಪನೆಯನ್ನ ಮಾಡ್ತೀವಿ. ಹೀಗಾಗಿ ಆ ಸ್ಥಾಪನೆಯ ಒಂದು ಸವಿ ನೆನಪಿಗಾಗಿ ಪ್ರತಿ ವರ್ಷ ಜನವರಿ 15ಕ್ಕೆ ನಾವೇನ್ ಮಾಡ್ತೀವಿ ವಿಕಿಪೀಡಿಯಾ ಎಂಬ ದಿನವನ್ನ ಆಚರಣೆಯನ್ನ ಮಾಡಲಾಗ್ತದ. 10 ಏನ್ ಜನವರಿ 15ಕ್ಕ ಮಕರ ಸಂಕ್ರಾಂತಿ ನಾವೇನ್ ಆಚರಣೆ ಮಾಡ್ತೇವಲ್ಲ, ಮಕರ ಸಂಕ್ರಾಂತಿ. ಈ ಮಕರ ಸಂಕ್ರಾಂತಿಯನ್ನ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಎಂಬ ಹೆಸರನ್ನ ಮೂಲಕ ಆಚರಣೆಯನ್ನ ಮಾಡ್ತಾರ. ಅವು ಯಾವ ಅಂತೇಳಿ ತಿಳ್ಕೋಣ. ಕಾಶ್ಮೀರದಲ್ಲಿ ಮಕರ ಸಂಕ್ರಾಂತಿಯನ್ನ ಶಿಶುರ ಸೇನಕ್ರಾಂತ ಅಂತೇಳಿ ಆಚರಣೆ ಮಾಡ್ತಾರ. ಹರಿಯಾಣ ಮತ್ತು ಪಂಜಾಬ್, ದೆಹಲಿಯಲ್ಲಿ ಲೋಹರಿ ಅಂತೇಳಿ ಆಚರಣೆ ಮಾಡಲಾಗ್ತದ. ಬಿಹಾರ್, ಜಾರ್ಖಂಡ್ ಮತ್ತು ರಾಜಸ್ಥಾನಲ್ಲಿ ಸಂಕ್ರಾಂತ್ ಅಂತೇಳಿ ಆಚರಣೆಯನ್ನ ಮಾಡಲಾಗ್ತದ. ಹಿಮಾಚಲ ಪ್ರದೇಶದಲ್ಲಿ ಮಾಘ ಸಾಜಿ ಅಂತೇಳಿ ಆಚರಣೆಯನ್ನ ಮಾಡಲಾಗ್ತದ. ಆಸಾಂ ಒಳಗ ಮಾಘ ಬಿಹು ಅಂತೇಳಿ ಆಚರಣೆಯನ್ನ ಮಾಡಲಾಗುತ್ತದೆ. ಯುಪಿ ಒಳಗ ಕಿಚಡಿ ಎಂಬುದಾಗಿ ಆಚರಣೆಯನ್ನ ಮಾಡಲಾಗ್ತದ. ಗುಜರಾತ್ ಒಳಗ ಉತ್ತರಾಯಣ ಅಂತೇಳಿ ಆಚರಣೆಯನ್ನ ಮಾಡಲಾಗುತ್ತದೆ. ಪಶ್ಚಿಮ ಬಂಗಾಳ ಒಳಗ ಪೌಷ್ ಪರ್ಬನ್ ಅಂತೇಳಿ ಆಚರಣೆಯನ್ನ ಮಾಡಲಾಗುತ್ತದೆ. ಇನ್ನ ಮಹಾರಾಷ್ಟ್ರ, ಛತ್ತೀಸ್ಗಢ, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಒಳಗ, ಅದರಂತೆ ನಮ್ಮ ಕರ್ನಾಟಕದಲ್ಲಿ ಕೂಡ ನಾವೇನ್ ಮಾಡ್ತೀವಿ ಇದನ್ನ ಆಚರಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ಹೀಗಾಗಿ ಮಹಾರಾಷ್ಟ್ರ, ಛತ್ತೀಸ್ಗಢ, ಆಂಧ್ರ, ತೆಲಂಗಾಣ ಇಲ್ಲಿ ನಾವು ಮಕರ ಸಂಕ್ರಾಂತಿ ಅಂತೇಳಿ ಕರಿತೀವಿ. ಮಧ್ಯಪ್ರದೇಶ ಒಳಗ ಅದನ್ನ ಸುಕಾರತ್ ಅಂತೇಳಿ ಆಚರಣೆ ಮಾಡಲಾಗ್ತದೆ. ಒಡಿಶಾ ಒಳಗ ಮಕರ ಚೋಳ ಅಂತೇಳಿ ಆಚರಣೆಯನ್ನ ಮಾಡಲಾಗ್ತದ. ತಮಿಳುನಾಡು ಒಳಗ ಪೊಂಗಲ್ ಅಂತೇಳಿ. ಇನ್ನು ನಮ್ಮ ಕರ್ನಾಟಕದೊಳಗ ಸುಗ್ಗಿ ಹಬ್ಬ ಅಂತೇಳಿ ಆಚರಣೆಯನ್ನ ಮಾಡ್ತೀವಿ. ಕೇರಳದಲ್ಲಿ ಮಕರ ವಿಳಕ್ಕು ಎಂಬುದನ್ನ ನಾವು ಆಚರಣೆಯನ್ನ ಮಾಡ್ತೀವಿ. ಹೀಗಾಗಿ ಈ ಮಕರ ಸಂಕ್ರಾಂತಿ ಏನ್ ಹಬ್ಬ ಇದೆಯಲ್ಲ, ಈ ಮಕರ ಸಂಕ್ರಾಂತಿಯನ್ನ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರನ್ನ ಇಟ್ಟುಕೊಂಡು ನಾವೇನ್ ಮಾಡ್ತೀವಿ ಆಚರಣೆ ಮಾಡುವಂತ ಕೆಲಸವನ್ನ ಇಂಡಿಯಾದೊಳಗ ಮಾಡಲಾಗ್ತದ. ಹೀಗಾಗಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವಂತ ಸಂಭವ ಹೆಚ್ಚಾಗಿರುವುದರಿಂದ ಈ ಒಂದು ಮಾಹಿತಿ ನಿಮಗೆ ಕೊಡುವಂತ ಕೆಲಸವನ್ನ ಮಾಡಿದ್ದೇನೆ. ನೆಕ್ಸ್ಟ್ ಒನ್, ಈ ಮಕರ ಸಂಕ್ರಾಂತಿ ಏನಿದೆಯಲ್ಲ, ಮಕರ ಸಂಕ್ರಾಂತಿ ಹಬ್ಬ ಏನಿದೆಯಲ್ಲ, ಈ ಒಂದು ಹಬ್ಬವನ್ನ ನಮ್ಮ ದೇಶದ ಹೊರಗಡೆ ಏನ್ ಮಾಡ್ತಾರ ಆಚರಣೆಯನ್ನ ಮಾಡ್ತಾರ. ಅಂತ ದೇಶಗಳು ಯಾವಂತಂದ್ರ ಇಂಡೋನೇಷ್ಯಾದಲ್ಲಿ ಆಚರಣೆ ಮಾಡಲಾಗ್ತದೆ, ಥೈಲ್ಯಾಂಡ್ ಅಲ್ಲಿ ಆಚರಣೆ ಮಾಡ್ತಾರ, ಇನ್ನ ನೇಪಾಳ ಒಳಗ ಆಚರಣೆಯನ್ನ ಮಾಡಲಾಗ್ತದ. ಇಲ್ಲಿ ಇಂಡೋನೇಷ್ಯಾದಲ್ಲಿ ಪ್ರತಿ ವರ್ಷ ಜನವರಿಯಲ್ಲಿ ಹೊಸ ಸೂರ್ಯ ವರ್ಷದ ದಿನ ಎಂಬ ಆಚರಣೆಯನ್ನ ಇಲ್ಲಿಯ ಜನ ಮಾಡ್ತಾರ. ಇನ್ನು ಥೈಲ್ಯಾಂಡ್ ಒಳಗ ಸಂಕ್ರಾಂತಿಯನ್ನ ಸಾಂಗ್ ಖಾನ್ ಎಂದು ಕರೆಯಲಾಗುತ್ತದೆ. ಇನ್ನು ನೇಪಾಳದಲ್ಲಿ ಮಾಘ ಸಂಕ್ರಾಂತಿ ಎಂದು ಈ ಒಂದು ಸಂಕ್ರಾಂತಿ ಹಬ್ಬವನ್ನ ಇಂಡೋನೇಷಿಯಾ, ಥೈಲ್ಯಾಂಡ್ ಮತ್ತು ನೇಪಾಳದೊಳಗ ಆಚರಣೆಯನ್ನ ಮಾಡಲಾಗ್ತದ. ಪ್ರಶ್ನೆ ಸಂಖ್ಯೆ 11, ಸಮುದ್ರ ನೀರಿನಿಂದ ಉಪ್ಪು ತೆಗೆಯುವ ವ್ಯವಸ್ಥೆ ಎಂಬ SWADES ಅಂತೇಳಿ ಎಂಬ ಹೆಸರಿನ ಪೋರ್ಟಬಲ್ ಉಪ್ಪು ತೆಗೆಯುವ ಸಾಧನವನ್ನ ಯಾವ ಸಂಸ್ಥೆ ಅಭಿವೃದ್ಧಿಯನ್ನ ಪಡಿಸಿದೆ? ಈ ಒಂದು ಸಾಧನವನ್ನ ಅಭಿವೃದ್ಧಿಪಡಿಸಿರುವಂತಹ ಸಂಸ್ಥೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಇದನ್ನ ಅಭಿವೃದ್ಧಿಯನ್ನ ಪಡಿಸಿದೆ. 12, ಮೆಲ್ಫಾರ್ಟ್ ಹುಲಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಅದು ಮಹಾರಾಷ್ಟ್ರದಲ್ಲಿ ಕಂಡು ಬರುವಂತ ಅಭಯಾರಣ್ಯ ಆಗಿದೆ. ನೆಕ್ಸ್ಟ್ ಒನ್, ಇತ್ತೀಚೆಗೆ ನಿಧನರಾದ ಧನ್ವೀರ್ ಸಿಂಗ್ ಗರ್ಜಾ ರವರು ಯಾವ ಕ್ರೀಡೆಯೊಂದಿಗೆ ಸಂಬಂಧವನ್ನ ಹೊಂದಿದ್ದರು? ಇವರು ಹಾಕಿ ಕ್ರೀಡಾಪಟು ಆಗಿದ್ದರು. ಪ್ರಶ್ನೆ ಸಂಖ್ಯೆ 14, ಮೂರನೆಯ ಭಾರತೀಯ ಲೈಟ್ ಹೌಸ್ ಉತ್ಸವವನ್ನ ಯಾವ ನಗರದಲ್ಲಿ ನಡೆಸಲಾಯಿತು? ಅದಕ್ಕೆ ಉತ್ತರ ವಿಶಾಖಪಟ್ಟಣದಲ್ಲಿ ನಾವೇನ್ ಮಾಡ್ತೀವಿ ಲೈಟ್ ಹೌಸ್ ಉತ್ಸವವನ್ನ ಈ ವರ್ಷ ಆಚರಣೆಯನ್ನ ಮಾಡಲಾಯಿತು.
ನೆಕ್ಸ್ಟ್ ಒನ್, ಭಾರತದಲ್ಲಿ ಸಶಸ್ತ್ರ ಪಡೆಗಳ ಪರಿಣಿತರ ದಿನವನ್ನ ಯಾವ ದಿನಾಂಕದಂದು ಆಚರಣೆಯನ್ನ ಮಾಡಲಾಗುತ್ತದೆ? ಅದಕ್ಕೆ ಉತ್ತರ ಜನವರಿ 14ರಂದು ಆಚರಣೆಯನ್ನ ಮಾಡಲಾಗ್ತದೆ. 16, ಇತ್ತೀಚೆಗೆ ಕಾಡ್ಗಿಚ್ಚು ಸಂಭವಿಸಿ 12,000 ಹೆಕ್ಟೇರ್ ಅರಣ್ಯ ಪ್ರದೇಶವನ್ನ ಸುಟ್ಟು ಹಾಕಿದ ದೇಶ ಯಾವುದು? ಈ ಒಂದು ಘಟನೆ ಸಂಭವಿಸಿದ್ದು ಅರ್ಜೆಂಟೀನಿಯಾ ದೇಶದೊಳಗ ಸಂಭವಿಸಿದೆ. 17, ನಾಸಾ ಆರ್ಟೆಮಿಸ್ ಮಿಷನ್ ಮೊದಲ ಮಾನವ ಸಹಿತ ಮಿಷನ್ ಗುರಿಯನ್ನ ಹಾಕಿಕೊಂಡಿದೆ. ಅದು ಯಾವುದು ಅಂತಂದ್ರ ಚಂದ್ರನಲ್ಲಿ ಕಳಿಸುವಂತ ಥೀಮ್ ಅನ್ನ ನಾಸಾ ಹಾಕಿಕೊಂಡಿದೆ. 18, ಅಂತಾರಾಷ್ಟ್ರೀಯ ಸಂಭಾರ ಪದಾರ್ಥಗಳ ಸಮ್ಮೇಳನ 2026ರಲ್ಲಿ ಯಾವ ನಗರದಲ್ಲಿ ಆಯೋಜನೆಯನ್ನ ಮಾಡಲಾಯಿತು? ಅದಕ್ಕೆ ಉತ್ತರ ಕೊಚ್ಚಿಯಲ್ಲಿ ಆಯೋಜನೆ ಮಾಡಲಾಗ್ತದೆ. ನೆಕ್ಸ್ಟ್ ಒನ್, ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಾಂಕ 2026ರಲ್ಲಿ ಮೊದಲ ಸ್ಥಾನವನ್ನ ಪಡೆದುಕೊಂಡಿರುವಂತಹ ದೇಶ ಯಾವುದು? ಅದು ಭಾರತ ಪಡೆದುಕೊಂಡಿರುವಂತಹ ಸ್ಥಾನ ಎಷ್ಟು? 80ನೇ ಸ್ಥಾನವನ್ನ ಪಡೆದುಕೊಂಡಿದೆ. 20, ರಾಷ್ಟ್ರೀಯ ತನಿಖಾ ಸಂಸ್ಥೆ NIA ಅಂತ ಕರಿತೀವಿ, ಅದರ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ನೇಮಕಗೊಂಡವರು ಹಿರಿಯ IPS ಅಧಿಕಾರಿ ರಾಕೇಶ್ ಅಗರ್ವಾಲ ನೇಮಕರಾಗಿದ್ದಾರೆ. ಇವರ ಅವಧಿ 2028 ಆಗಸ್ಟ್ 31 ತನಕ ಇವರ ಅಧಿಕಾರ ಅವಧಿಯಲ್ಲಿ ಕಂಡು ಬರ್ತದೆ. 21, ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ITBP ಅಂತ ನಾವೇನ್ ಕರಿತೀವಲ್ಲ, ಅದರ ಒಂದು ಮಹಾನಿರ್ದೇಶಕರಾಗಿ ಹಿರಿಯ IPS ಅಧಿಕಾರಿ ಶತ್ರುಜಿತ್ ಸಿಂಗ್ ಕರ್ಪೂರ್ ಅವರು ನೇಮಕರಾಗಿದ್ದಾರೆ. ಇವರು 2026 ಅಕ್ಟೋಬರ್ 31 ತನಕ ಅಧಿಕಾರದಲ್ಲಿ ಕಂಡು ಬರ್ತಾರೆ. 22, ಗಡಿ ಭದ್ರತಾ ಪಡೆ BSF ಅಂತ ನಾವೇನ್ ಕರಿತೀವಲ್ಲ, ಅದರ ಒಂದು ಮಹಾನಿರ್ದೇಶಕರಾಗಿ ಪ್ರವೀಣ್ ಕುಮಾರ್ ಅವನ್ನ ನೇಮಕವನ್ನ ಮಾಡಲಾಗಿದೆ. ಇವರ ಒಂದು ಅಧಿಕಾರಾವಧಿ 2030 ಸೆಪ್ಟೆಂಬರ್ 30 ತನಕ ಅಧಿಕಾರದಲ್ಲಿ ಕಂಡು ಬರ್ತಾರೆ. ನೆಕ್ಸ್ಟ್ ಒನ್, 23, 2020 ವರ್ಷದಲ್ಲಿ ಭಾರತದ GDP ಬೆಳವಣಿಗೆ ದರ 7.2% ವೇಗದಲ್ಲಿ ಬೆಳವಣಿಗೆಯನ್ನು ಹೊಂದುತ್ತದೆ ಎಂಬುದನ್ನ ವಿಶ್ವ ಬ್ಯಾಂಕು ಅಂದಾಜನ್ನ ಮಾಡಿದೆ. ಇದು ತುಂಬಾ ಖುಷಿಯಾದಂತ ವಿಚಾರ. 24, ಆಯುಷ್ಮಾನ್ ಭಾರತ್ ವ್ಯಾಪ್ತಿಗೆ ನರಮಂಡಲ ಕಾಯಿಲೆಯನ್ನ ಸೇರ್ಪಡೆಯನ್ನ ಮಾಡಲಾಗಿದೆ. ಆ ಕಾಯಿಲೆ ಯಾವುದಂತಂದ್ರ ಗಿಲೆನ್ ಬಾರಿ ಸಿಂಡ್ರೋಮ್ ಅಂತೇಳಿ, ಅದಕ್ಕೆ ನಾವು GBS ಅಂತ ಕರಿತೀವಿ. ಇದು ಇತ್ತೀಚೆಗೆ ಹೆಚ್ಚಿನ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಕಂಡು ಬರುವಂತಹ ಒಂದು ಕಾಯಿಲೆಯಾಗಿದ್ದರಿಂದ ಈ ಒಂದು ಕಾಯಿಲೆಯನ್ನ ಆಯುಷ್ಮಾನ್ ಭಾರತ್ ವ್ಯಾಪ್ತಿಗೆ ಒಳಪಡಿಸುವಂತ ಕೆಲಸವನ್ನ ಮಾಡಲಾಗಿದೆ. ಇಲ್ಲಿ ನೋಡ್ರಿ, ಇಂಟ್ರಾವೆನಸ್ ಇಮ್ಯುನೋಗ್ಲೋಬಿನ್ ಚಿಕಿತ್ಸೆಯನ್ನ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯ ವ್ಯಾಪ್ತಿಯ ಒಳಗೆ ತರುವಂತ ಕೆಲಸವನ್ನ ಕರ್ನಾಟಕ ರಾಜ್ಯ ಮಾಡಿದೆ. 25, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ಯಾವ ಪೋರ್ಟಲ್ ಅನ್ನ ಬಿಡುಗಡೆಯನ್ನ ಮಾಡಲಾಗಿದೆ? ಆ ಒಂದು ಪೋರ್ಟಲ್ ಪಕೋಡಿ ಪೋರ್ಟಲ್ ಅಂತೇಳಿ. ಈ ಒಂದು ಆ್ಯಪ್ ಅನ್ನ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಸಚಿವೆ ಅನ್ನಪೂರ್ಣಾ ದೇವಿ ಈ ಪೋರ್ಟಲ್ಗೆ ಚಾಲನೆಯನ್ನ ನೀಡುವಂತ ಕೆಲಸವನ್ನ ಮಾಡಿದ್ದಾರೆ. 26, ರಫ್ತು ಸನ್ನದ ಸೂಚ್ಯಾಂಕ 2024 ಬಿಡುಗಡೆಯನ್ನ ಮಾಡಲಾಗಿದೆ. ಇದು ನೀತಿ ಆಯೋಗ ಈ ಒಂದು ವರದಿಯನ್ನ ಸೂಚ್ಯಾಂಕವನ್ನ ಬಿಡುಗಡೆ ಮಾಡುತ್ತದೆ. ಇದು ದೇಶದ 4ನೆಯ ರಫ್ತು ಸನ್ನದ ಸೂಚ್ಯಾಂಕ ಆಗಿದೆ. ಈ ಸೂಚ್ಯಾಂಕದ ಅನ್ವಯ ಮಹಾರಾಷ್ಟ್ರ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ, ತಮಿಳುನಾಡು 2ನೇ ಸ್ಥಾನ, ಗುಜರಾತ 3ನೇ ಸ್ಥಾನ, ಉತ್ತರ ಪ್ರದೇಶ 4, ಆಂಧ್ರ ಪ್ರದೇಶ 5, ಕರ್ನಾಟಕ 6, ಪಂಜಾಬ್ 7ನೇ ಸ್ಥಾನವನ್ನ ಪಡೆದುಕೊಂಡಿದೆ. ನೀವೇನ್ ಮಾಡಬೇಕು,
ಮೊದಲ ಸ್ಥಾನವನ್ನ ಪಡೆದುಕೊಂಡಿರುವುದು ಮಹಾರಾಷ್ಟ್ರ. ಇನ್ನು ಕರ್ನಾಟಕ ಎಷ್ಟನೇ ಸ್ಥಾನವನ್ನ ಪಡೆದುಕೊಂಡಿದೆ. ಈ ಎರಡು ಅಂಕಿಅಂಶವನ್ನ ಹೆಚ್ಚಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಒನ್, ಆ ರಫ್ತು ಸನ್ನದ ಸೂಚ್ಯಾಂಕ ಏನಿದೆಯಲ್ಲ, ಆ ಸೂಚ್ಯಾಂಕದಲ್ಲಿ ಸಣ್ಣ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪೈಕಿ ಉತ್ತರಾಖಂಡ ಏನ್ ಮಾಡಿದೆ, ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ. ಈ ರಫ್ತು ಸನ್ನದ ಸೂಚ್ಯಾಂಕವನ್ನ ವರದಿಯನ್ನ ಬಿಡುಗಡೆ ಮಾಡುವುದು ಯಾವುದು, ನೀತಿ ಆಯೋಗ. ಹೀಗಾಗಿ ಈ ನೀತಿ ಆಯೋಗದ ಪ್ರಸ್ತುತ ಸಿಇಒ ಯಾರದಾರಂತಂದ್ರ BPR ಸುಬ್ರಹ್ಮಣ್ಯಂ. ಇವರು ನೀತಿ ಆಯೋಗದ ಪ್ರಸ್ತುತ ಸಿಇಒ ಆಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. 27, 2 ಹೊಸ ಹಸು ತಳಿಗಳನ್ನ ನೋಂದಣಿಯನ್ನ ಮಾಡಿಕೊಳ್ಳಲಾಗಿದೆ. ಅವು ಯಾವಂತಂದ್ರ ಕರಣ್ ಫೈಸ್ ಮತ್ತು ವೃಂದಾವನಿ ಅಂತೇಳಿ. ಈ ಹೆಸರಿನ 2 ಹೊಸ ಹೈ ಹಿಲ್ ಸಿಂಥೆಟಿಕ್ ಹಸು ತಳಿಗಳನ್ನ ಭಾರತ ನೋಂದಾಯಿಸಿಕೊಂಡಿದೆ. ಈ ಮೂಲಕ ಇಂಡಿಯಾದೊಳಗ ಒಟ್ಟು ನೋಂದಾಯಿತ ಜಾನುವಾರು ಮತ್ತು ಕೋಳಿ ತಳಿಗಳ ಸಂಖ್ಯೆ ಎಷ್ಟಂತಂದ್ರ 246ಕ್ಕೆ ಹೆಚ್ಚಳ ಆಗಿವೆ. ಏನ ಇದನ್ನು ಕೂಡ ನೀವು ಎಕ್ಸಾಮ್ ದೃಷ್ಟಿಯಿಂದ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು. 28, ಅಂಡರ್-19 ವಿಶ್ವಕಪ್ 2026 ಇದು ಕ್ರಿಕೆಟ್ಗೆ ಸಂಬಂಧಪಟ್ಟಂತ ಒಂದು ಪಂದ್ಯಾವಳಿಯಾಗಿದೆ. ಇದು ಅಂಡರ್-19 19 ವಯಸ್ಸಿನ ಒಳಗಡೆ ಇರುವಂತ ವಿಶ್ವಕಪ್ ಆಗಿದ್ದು, ಈ ವಿಶ್ವಕಪ್ 2026ರಲ್ಲಿ ನಡೀತಾ ಇದೆ. ಈ ಒಂದು ಅಂಡರ್-19 ವಿಶ್ವಕಪ್ 2026ನ ಆಯೋಜನೆ ಮಾಡಿರುವಂತ ದೇಶಗಳು ಯಾವಂತಂದ್ರ ಒಂದು ಜಿಂಬಾಬ್ವೆ ಮತ್ತು ನಮಿಬಿಯಾ. ಈ ಎರಡೂ ದೇಶಗಳು ಜಂಟಿಯಾಗಿ ಆಯೋಜನೆಯನ್ನ ಮಾಡುತ್ತಿವೆ. ಈ ಒಂದು ಟೂರ್ನಮೆಂಟ್ ಜನವರಿ 15ರಂದು ಆರಂಭವನ್ನ ಹೊಂದದ. ಹೀಗಾಗಿ ಇದು ಯಾವ ದೇಶ ಆಯೋಜನೆ ಮಾಡಿದೆ ಎಂಬ ಪ್ರಶ್ನೆಯನ್ನ ಕೇಳಬಹುದು. ಜಿಂಬಾಬ್ವೆ ಮತ್ತು ನಮಿಬಿಯಾ. 29, ಜಾಗತಿಕ ನಿರುದ್ಯೋಗ ದರವನ್ನ ಬಿಡುಗಡೆಯನ್ನ ಮಾಡಲಾಗಿದೆ. ಆ ಬಿಡುಗಡೆ ಮಾಡಿದ ಸಂಸ್ಥೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ILO ಅಂತ ಕರಿತೀವಿ. ಇದು ವರದಿಯನ್ನ ಬಿಡುಗಡೆ ಮಾಡಿದೆ. ಆ ವರದಿಯ ಅನುಗುಣವಾಗಿ ನಿರುದ್ಯೋಗದ ದರ ಕಡಿಮೆಯಾಗಿದೆ. ಎಷ್ಟು? 4.9% ಜಾಗತಿಕ ನಿರುದ್ಯೋಗದ ದರ ಕಡಿಮೆಯಾಗಿದೆ ಅಂತೇಳಿ ILO ಸಂಘಟನೆಯು ವರದಿಯನ್ನ ಕೊಟ್ಟಿದೆ. ಪ್ರಶ್ನೆ ಸಂಖ್ಯೆ 30, ವಿಶ್ವದ 2ನೇ ಅತಿ ದೊಡ್ಡ ಹತ್ತಿ ಉತ್ಪಾದಕ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿದೆ. ಮೊದಲ ಸ್ಥಾನವನ್ನ ಚೀನಾ ಹೊಂದಿದೆ. ಚೀನಾವನ್ನ ಹೊರತುಪಡಿಸಿ 2ನೇ ಅತಿ ದೊಡ್ಡ ಹತ್ತಿ ಉತ್ಪಾದಕ ರಾಷ್ಟ್ರ ಯಾವಂತಂದ್ರ ಅದು ನಮ್ಮ ಭಾರತ ದೇಶ ಆಗಿದೆ. ಪ್ರಚಲಿತ ಘಟನೆಗಳನ್ನ ಚರ್ಚೆಯನ್ನ ಮಾಡೋಣ. 1, ರಾಷ್ಟ್ರೀಯ ಸ್ಟಾರ್ಟ್ಅಪ್ ದಿನವನ್ನ ಯಾವಾಗ ಆಚರಣೆ ಮಾಡಲಾಗ್ತದೆ? ಜನವರಿ 16, 2016ರಲ್ಲಿ ಈ ಒಂದು ಯೋಜನೆಯನ್ನ ಆರಂಭವನ್ನ ಮಾಡಲಾಯಿತು. ಲೋಕ್ಪಾಲ್ ಸಂಸ್ಥಾಪನಾ ದಿನವನ್ನ ಯಾವಾಗ ಆಚರಣೆ ಮಾಡಲಾಗ್ತದೆ? ಅದು ಜನವರಿ 16. ಇನ್ನ 2014ರಂದು ಈ ಭ್ರಷ್ಟಾಚಾರ ನಿಗ್ರಹವನ್ನ ಮಾಡುವ ಸಲುವಾಗಿ 2014 ಜನವರಿ 16ರಂದು ಅದನ್ನ ಸ್ಥಾಪನೆಯನ್ನ ಮಾಡಲಾಯಿತು. ನೆಕ್ಸ್ಟ್ ಒನ್, ICC ತಿಂಗಳ ಆಟಗಾರ. ಇದು ಡಿಸೆಂಬರ್ ತಿಂಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯಾಗಿದೆ. 2025 ಆ ಒಂದು ತಿಂಗಳ ಆಟಗಾರ ಪ್ರಶಸ್ತಿಗೆ ಆಯ್ಕೆಯಾದಂತ ವ್ಯಕ್ತಿ ಯಾರಂತಂದ್ರ ಮಿಚೆಲ್ ಸ್ಟಾರ್ಕ್. ನೆಕ್ಸ್ಟ್ ಒನ್, UI ಗ್ರೀನ್ ಮೆಟ್ರಿಕ್ ವಿಶ್ವವಿದ್ಯಾಲಯ ಶ್ರೇಯಾಂಕ 2025ರನ್ನ ಬಿಡುಗಡೆ ಮಾಡಲಾಗಿದೆ. ಇದು ಹಸಿರು ಕ್ಯಾಂಪಸ್ ಮತ್ತು ಪರಿಸರ ಸುಸ್ಥಿರತೆ ಸಾಮರ್ಥ್ಯದ ಪ್ರಕಾರ ವಿಶ್ವದ ವಿಶ್ವವಿದ್ಯಾಲಯಗಳನ್ನ ಅಂಕಿಅಂಶಗಳನ್ನ ಶ್ರೇಯಾಂಕ ನೀಡುವ ಪ್ರಮುಖ ಅಂತಾರಾಷ್ಟ್ರೀಯ ಒಂದು ಶ್ರೇಯಾಂಕ ವ್ಯವಸ್ಥೆಯಾಗಿದೆ. ಈ ಒಂದು ಶ್ರೇಯಾಂಕವನ್ನ ನೀಡುವಂತ ಕೆಲಸವನ್ನ ಇಂಡೋನೇಷಿಯಾ ವಿಶ್ವವಿದ್ಯಾಲಯ ಮಾಡುತ್ತದೆ. ಇದರಲ್ಲಿ ಉತ್ತಮ ಹಸಿರು ಮತ್ತು ಸುಸ್ಥಿರ ವಿಶ್ವವಿದ್ಯಾಲಯಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನ ವ್ಯಾಂಗಿನಿಂಗೇನ್ ವಿಶ್ವವಿದ್ಯಾಲಯ ಮತ್ತು ಸಂಶೋಧನಾ, ಇದು ನೆದರ್ಲ್ಯಾಂಡ್ಗೆ ಸಂಬಂಧಪಟ್ಟಂತ ವಿಶ್ವವಿದ್ಯಾಲಯ, ಇದು ಪ್ರಥಮ ಸ್ಥಾನವನ್ನ ಒಳಗೊಂಡಿದೆ.
ಸೆಕೆಂಡ್ ಒನ್ ಯೂನಿವರ್ಸಿಟಿ ಕಾಲೇಜ್ ಕಾರ್ಕ್ ಅಂತೇಳಿ, ಇದು ಐರ್ಲೆಂಡ್ ಅಲ್ಲಿ ಕಂಡು ಬರುವಂತಹ ವಿಶ್ವವಿದ್ಯಾಲಯ. ಇದು 2ನೇ ಸ್ಥಾನವನ್ನ ಪಡೆದುಕೊಂಡಿದೆ. 3ನೇ ಸ್ಥಾನವನ್ನ ನಾಟಿಂಗ್ ಯಾಮ್ ಟ್ರೆಂಟ್ ವಿಶ್ವವಿದ್ಯಾಲಯ, ಇದು ಇಂಗ್ಲೆಂಡ್ ಒಳಗೆ ಕಂಡು ಬರುವಂತಹ ವಿಶ್ವವಿದ್ಯಾಲಯ ಆಗಿದೆ. ಇದು 3ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನ ಆ ಒಂದು ಶ್ರೇಯಾಂಕದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಜಾಗತಿಕವಾಗಿ 127ರ ಸ್ಥಾನವನ್ನ ಪಡೆದುಕೊಳ್ಳುವುದರ ಮೂಲಕ ಭಾರತಕ್ಕೆ ಹೆಮ್ಮೆಯನ್ನ ತಂದುಕೊಡುವಂತ ಕೆಲಸವನ್ನ ಮಾಡಿದೆ. ಇನ್ನು ಇಂಡಿಯಾದೊಳಗ ಇದು 3ನೇ ಸ್ಥಾನವನ್ನ ಪಡೆದುಕೊಂಡು ವಿಶ್ವವಿದ್ಯಾಲಯ ಸ್ಥಾನದಲ್ಲಿ ಪಟ್ಟಿಯನ್ನ ಪಡೆದುಕೊಂಡಿದೆ. ಇದರಲ್ಲಿ ಭಾರತದ 100 ವಿಶ್ವವಿದ್ಯಾಲಯಗಳು ಭಾಗವಹಿಸಿದ್ದವು ಇದರಲ್ಲಿ ಈ ಒಂದು ಸೂಚ್ಯಾಂಕದೊಳಗ. ಹೀಗಾಗಿ ವಿಶ್ವ ಆದ್ಯಂತ 105 ದೇಶಗಳಲ್ಲಿ 1745 ಸಂಸ್ಥೆಗಳು ಭಾಗವಹಿಸಿದ್ದವು. ಹೀಗಾಗಿ ಅದರಲ್ಲಿ ಈ ವಿಶ್ವವಿದ್ಯಾಲಯ 127ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನು ಆ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಮಾಹಿತಿಯನ್ನು ಹಂಚಿಕೊಳ್ಳೋಣ. ಮಂಗಳೂರು ವಿಶ್ವವಿದ್ಯಾಲಯ ವ್ಯವಸ್ಥೆ ಮತ್ತು ಮೂಲಭೂತ ಸೌಕರ್ಯದಲ್ಲಿ ದೇಶದಲ್ಲಿ 1ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನು ಇಂಧನ ಮತ್ತು ಹವಾಮಾನ ಬದಲಾವಣೆಯಲ್ಲಿ ದೇಶದಲ್ಲಿ 4ನೇ ಸ್ಥಾನವನ್ನ ಈ ಮಂಗಳೂರು ವಿಶ್ವವಿದ್ಯಾಲಯ ಪಡೆದುಕೊಂಡಿದೆ. ನೆಕ್ಸ್ಟ್, ತ್ಯಾಜ್ಯ ನಿರ್ವಹಣೆ ಮತ್ತು ನೀರಿನ ವಿಚಾರದಲ್ಲಿ ದೇಶದಲ್ಲಿ 6ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಶಿಕ್ಷಣ ಮತ್ತು ಸಂಶೋಧನೆಗಾಗಿ 10ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನು ಸಾರಿಗೆ ವ್ಯವಸ್ಥೆಯವಾಗಿ ದೇಶದಲ್ಲಿ ಈ ಮಂಗಳೂರು ವಿಶ್ವವಿದ್ಯಾಲಯ 11ನೆಯ ಸ್ಥಾನವನ್ನ ಪಡೆದುಕೊಂಡಿದೆ. ನೆಕ್ಸ್ಟ್ ಒನ್, ಎಲ್ಲಿ ಪಾಸ್ಪೋರ್ಟ್ ಸೂಚ್ಯಾಂಕ 2026 ಬಿಡುಗಡೆಗೊಂಡಿದೆ. ಆ ಒಂದು ಸೂಚ್ಯಾಂಕದಲ್ಲಿ ಸಿಂಗಾಪುರ್ ದೇಶ ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ. 2ನೇ ಸ್ಥಾನವನ್ನ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಇವು 2 ಜಂಟಿಯಾಗಿ 2ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಈ ಒಂದು ಸೂಚ್ಯಾಂಕದಲ್ಲಿ ಭಾರತ 80ನೇ ಸ್ಥಾನವನ್ನ ಪಡೆದುಕೊಂಡಿದ್ದು, ನಮ್ಮ ದೇಶ 2025ರ ಸೂಚ್ಯಾಂಕದಲ್ಲಿ 85ನೇ ಸ್ಥಾನದೊಳಗಿದ್ದ ಈ ಸಲ 5 ಸ್ಥಾನವನ್ನ ಜಿಗಿತವನ್ನ ಹೊಂದಿದೆ. ಒಂದು ದೇಶದ ಪಾಸ್ಪೋರ್ಟ್ ಹೊಂದಿರುವ ಲಭ್ಯವಿರುವ ವೀಸಾ ಮುಕ್ತ ಪ್ರವೇಶದ ಅನುಕೂಲದ ಆಧಾರದಲ್ಲಿ ಈ ಎಲ್ಲಿ ಪಾಸ್ಪೋರ್ಟ್ ಬ್ಯಾಂಕಿಂಗ್ ಸೂಚ್ಯಾಂಕವನ್ನ ನೀಡುವಂತ ಕೆಲಸವನ್ನ ಮಾಡಲಾಗ್ತದ. 6th ಒನ್, ಅತ್ಯುತ್ತಮ ಫಿನ್ಟೆಕ್ ಮತ್ತು ಡಿಫಿಐ ಅಳವಡಿಕೆ 2026 IBA ಪ್ರಶಸ್ತಿಯನ್ನ ಯಾವ ಬ್ಯಾಂಕು ಗೆದ್ದಿದೆ? ಅದು ಕರ್ನಾಟಕ ಬ್ಯಾಂಕು ಈ ಒಂದು ಪ್ರಶಸ್ತಿಯನ್ನ ಗೆದ್ದಿದೆ. 7, ಯಮನ್ ದೇಶದ ಪ್ರಧಾನಮಂತ್ರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಶಾಯ್ ಜಿಂದಾನಿ ಅಂತೇಳಿ. ನೆಕ್ಸ್ಟ್ ಒನ್, ಇತ್ತೀಚೆಗೆ ನಿಫಾ ವೈರಸ್ ಭಾರತದ ಯಾವ ರಾಜ್ಯದಲ್ಲಿ ಪತ್ತೆಯಾಗಿದೆ? ಅದು ಪಶ್ಚಿಮ ಬಂಗಾಳದಲ್ಲಿ ಪತ್ತೆಯಾಗಿದೆ. 9, 25ನೇ ಅಖಿಲ ಭಾರತ ಪ್ರಮುಖ ಬಂಧು ಸಾಂಸ್ಕೃತಿಕ ಸಭೆ 2025 ಮತ್ತು 26ರಲ್ಲಿ ಎಲ್ಲಿ ನಡೆಯಿತು? ಅದು ಪಾರಾದೀಪ್ ಬಂಧುವಿನಲ್ಲಿ ಈ ಒಂದು ನಡೆಯಿತು. 10, ಅತಿ ದೊಡ್ಡ ಅಂತರ್ಜಾಲ ಉಚಿತ ಜಾಲತಾಣ ಹೊಂದಿರುವಂತ ವೇದಿಕೆ ವಿಕಿಪೀಡಿಯಾ ಏನಿದೆಯಲ್ಲ, ಅದು ಜನವರಿ 15ಕ್ಕೆ ಆ ದಿನವನ್ನ ಆಚರಣೆ ಮಾಡ್ತೇವಲ್ಲ, ಇದು ಇಲ್ಲಿಗೆ ಈ ವರ್ಷಕ್ಕೆ 25 ವರ್ಷವನ್ನ ಪೂರೈಕೆಯನ್ನ ಮಾಡಿದೆ. ಇಲ್ಲಿ ನೋಡ್ರಿ, ದೇಶದ ಅತ್ಯಂತ ಕಿರಿಯ ಹಸುವಿನ ತಳಿ ಎಂದು ಖ್ಯಾತವಾಗಿರುವ ಆಂಧ್ರ ಪ್ರದೇಶದ ಪೊಂಗನೂರು ಹಸುಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂಕ್ರಾಂತಿ ಪ್ರಯುಕ್ತ ತಮ್ಮ ದೆಹಲಿ ನಿವಾಸದಲ್ಲಿ ಹುಲ್ಲನ್ನ ತಿನ್ನಿಸುವಂತ ಕೆಲಸವನ್ನ ಮಾಡಿದ್ರು. ಇಲ್ಲಿ ನೀವೇನ್ ಗಮನಿಸ್ಬೇಕಂದ್ರ ಹಸು ತಳಿ ಏನಿದೆಯಲ್ಲ, ಅದು ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಕೇಳುವಂತ ಪ್ರಶ್ನೆ ಆಗಿದೆ. 11, ಭಾರತದ ಮೊದಲ ಅಂತಾರಾಷ್ಟ್ರೀಯ ಸೈಕ್ಲಿಂಗ್ ರೋಡ್ ರೈಸು ಇದು ಜನವರಿ 19ರಿಂದ 23ರಲ್ಲಿ ಪುಣೆಯಲ್ಲಿ ನಡೆಯುತ್ತದೆ. ಈ ಒಂದು ಬಜಾಜ್ ಪುಣೆ ಗ್ರ್ಯಾಂಡ್ ಟೂರ್ 2026 ಏನಿದೆಯಲ್ಲ, ಇದಕ್ಕೆ ಗುಡ್ ವಿಲ್ ಅಂಬಾಸಿಡರ್ ಆಗಿ ಮಹೇಂದ್ರ ಸಿಂಗ್ ಧೋನಿರವರನ್ನ ನೇಮಕವನ್ನ ಮಾಡಲಾಗಿದೆ. ಈ ಒಂದು ಸ್ಪರ್ಧೆಯಲ್ಲಿ 35 ದೇಶಗಳ 29 ತಂಡಗಳಿಂದ 171 ಸೈಕ್ಲಿಸ್ಟ್ಗಳು ಭಾಗವಹಿಸುತ್ತಾರೆ. 12, ಶಾಲೆಗಳಲ್ಲಿ ಇನ್ನು ಮುಂದೆ ವಾಟರ್ ಬಿಲ್ ಕಡ್ಡಾಯವನ್ನ ಜಾರಿಗೆ ಮಾಡಿದ ರಾಜ್ಯ ಯಾವುದು? ಅದು ಕರ್ನಾಟಕ. ಯಾಕಂತಂದ್ರ
ಮಕ್ಕಳಲ್ಲಿ ಪೌಷ್ಟಿಕಾಂಶವನ್ನ ಹೆಚ್ಚಿಸುವ ಸಲುವಾಗಿ ಈ ಒಂದು ಸ್ಕೀಮ್ ಅನ್ನ ಮಾಡಲಾಗಿದೆ. 13 ರಾಜ್ಯದಲ್ಲಿ ಕಂಡು ಬರುವಂತ ಒಟ್ಟು ಗ್ರಾಮ ಪಂಚಾಯತ್ಗಳ ಸಂಖ್ಯೆ ಎಷ್ಟಂತಂದ್ರ 5,953 ಗ್ರಾಮ ಪಂಚಾಯತ್ಗಳು ಕಂಡು ಬರ್ತಾವು. 14 ಪ್ರಪಂಚದ ಆಟೋಲ್ಸ್ ವರ್ಲ್ಡ್ ಇಂಡೋರ್ ಬ್ಲೂಮ್ಸ್ ಚಾಂಪಿಯನ್ಶಿಪ್ ಅನ್ನ ಯಾವ ದೇಶದಲ್ಲಿ ನಡೆಯುತ್ತಿದೆ? ಅದಕ್ಕೆ ಉತ್ತರ ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಈ ಚಾಂಪಿಯನ್ಶಿಪ್ ನಡೀತಾ ಇದೆ. ಓಕೆನಾ? ಇಷ್ಟು ವಿದ್ಯಾರ್ಥಿಗಳೇ 15 ಮತ್ತು 16ನೇ ದಿನಾಂಕದ ಸಂಬಂಧಪಟ್ಟಂತ ಪ್ರಚಲಿತ ಘಟನೆಗಳು ಆಗಿವೆ. ಮುಂದಿನ ತರಗತಿಯಲ್ಲಿ 17 ಮತ್ತು 18ನೇ ದಿನಾಂಕದ ಪ್ರಚಲಿತ ಘಟನೆಗಳನ್ನ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ. ಇಲ್ಲಿ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.